ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶ್ರಾವಣ ಪೂಜೆ ಮಾಡ್ತಾ ಇದ್ದೀವಿ. ಶ್ರಾವಣ ಮಾಸದಲ್ಲಿ ಯಾವುದಾದ್ರೂ ಶನಿವಾರ ಈ ಪೂಜೆನ ಮಾಡ್ತೀವಿ ಪ್ರತಿ ವರ್ಷ ನಮ್ಮ ಮನೆಯಲ್ಲಿ. ಬೆಳಗ್ಗೆಯಿಂದ ಪೂರ್ತಿ ಕ್ಲೀನಿಂಗ್ ಕೆಲಸ ಇತ್ತು. ಮನೆಯೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಮನೆ ಮುಂದೆ ಗಿಡದೊಳಗಡೆ ಇದ್ದ ಕಳೆ ಎಲ್ಲನೂ ತೆಗೆದು ಇಷ್ಟ ತನಕ ಕೆಲಸ ಎಲ್ಲ ಮುಗಿಸಿದ್ವಿ. ಬೆಳಗ್ಗೆನೇ ನೀರು ಬಿಟ್ಟಿದ್ರು, ಬಟ್ಟೆ ಎಲ್ಲ ತೊಳೆದು ಹಾಕಿದೆ ಅಮ್ಮ. ಇವಾಗ ಸಂಜೆಗೆ ಅಡುಗೆ ಪ್ರಿಪ್ರೇಷನ್ ಮಾಡಬೇಕು. ಅಡುಗೆಗೆ ಏನಿಲ್ಲ, ಪಲಾವ್ ಮಾಡಿ ಪಾಯಸ ಮಾಡಿದರೆ ಆಗುತ್ತೆ. ಅಡುಗೆಗೆ ಪಲಾವ್ ಇಲ್ಲ ಅಂದರೆ ಒಬ್ಬೊಬ್ಬರು ಅನ್ನ ಸಾಂಬಾರು ಎಲ್ಲನೂ ಮಾಡ್ತಾರೆ, ಪಲ್ಯ ಎಲ್ಲನೂ. ನಮ್ಮ ಮನೆಯಲ್ಲಿ ಪ್ರತಿ ವರ್ಷವೂ ಪಲಾವು ಮತ್ತು ಪಾಯಸ ತಿನ್ನೋದಕ್ಕೆ ಬಜ್ಜಿನ ಮಾಡ್ಕೊತೀವಿ. ಯಾರಿಗೂ ಹೇಳಲ್ಲ. ಈ ಹಬ್ಬಕ್ಕೆ ಮನೆಯಲ್ಲಿ ಯಾರು ಇರ್ತೀವೋ ಅಷ್ಟೇ ಜನ, ಬೇರೆಯವರು ಬಂದು ಪೂಜೆನ ಮಾಡಿಕೊಂಡು ಹೋಗ್ತಾರೆ. ಮನೆಯಲ್ಲೇ ಇಡಬೇಕು. ಸೊ ಅಡುಗೆ ಎಲ್ಲ ಮಾಡ್ತಾ ಇದ್ದೆ. ದೇವ್ರ ಪೂಜೆಗೆಲ್ಲನೂ ರೆಡಿ ಮಾಡಿ ಇದನ್ನು ಹಿಂದಿನಿಂದನೂ ನಡ್ಸ್ಕೊಂಡು ಬಂದಿರೋ ಅಂಥ ಪದ್ಧತಿ ಇವರ ವಂಶಸ್ಥರು. ಸೊ ನಾವು ಮಾಡ್ತೀವಿ ಇವಾಗ್ಲೂ. ಆ್ಯಕ್ಚುಲಿ ಇದನ್ನು ನಾವು ಯಾವಾಗಲೂ ಮಾಡ್ತೀವಿ. ಈ ಫಸ್ಟ್ನೇ ಆಷಾಢ ವಾರದಲ್ಲೇ ಮಾಡಬೇಕು ಅಂತ ಏನಿಲ್ಲ. ಇಷ್ಟು ಆಷಾಢ ಮುಗಿಯೋ ಅಷ್ಟರಲ್ಲಿ ಯಾವ ಶನಿವಾರನಾದರೂ ಮಾಡ್ಬೋದು. ನಾವು ಯಾವ ಕೆಲಸ ಇರಲ್ವೋ ಆ ಆಷಾಢ ದಿನ ಮಾಡ್ಕೊತೀವಿ. ಸೊ ಈ ಶನಿವಾರ ಏನು ಕೆಲಸ ಇರಲಿಲ್ಲ, ಎಲ್ಲರೂ ಮಾಡೋಣ ಅಂತ ಮಾತಾಡ್ಕೊಂಡಿದ್ರು. ಸೊ ಈ ಆಷಾಢ ಮಾಡ್ತಾಯಿದ್ವಿ. ಸದ್ಯಕ್ಕೆ ಪೂಜೆ ಎಲ್ಲ ಮನೇಲಿ, ದೇವ್ರ ಮನೆಯಲ್ಲೆಲ್ಲ ಪೂಜೆನ ಮಾಡಿ ಪೂಜೆ ಮಾಡೋದಕ್ಕೆ ಎಲ್ಲ ಸಿದ್ಧತೆನ ಮಾಡ್ಕೊಂಡಿದ್ವು. ಇನ್ನು ಅವ್ರು ಬಂದಿರಲಿಲ್ಲ ಪೂಜೆ ಮಾಡೋದಕ್ಕೆ. ಸೊ ಕಾಯ್ತಾ ಇದ್ವಿ. ನಾವು ಶಂಕು ಉದಿಸಿದ್ನ ನೋಡಿಬಿಟ್ಟು ಎಲ್ಲರೂ ಕೇಳ್ತಾಯಿದ್ವಿ, ದಾಸಗೌಡ್ರ ಅಂತ. ಅದು ಈ ಹಬ್ಬದಲ್ಲಿ, ಈ ಆಷಾಢದಲ್ಲಿ ಶಂಕು ಉದಿಸಿನೇ ಪೂಜೆ ಮಾಡೋದಂತೆ ಇವರು. ಹಿಂದಿನಿಂದನೂ ಇದೇ ಥರ ನಡ್ಸ್ಕೊಂಡು ಬಂದಿರೋದು. ಸೊ ಈಗಲೂ ಶಂಕು ಉದಿನೇ ಪೂಜೆ ಮಾಡಿದರು. ನಮ್ಮನೇಲಿ ಯಾವಾಗಲೂ ಇದೇ ಥರ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಪೂಜೆನ ಮಾಡಿಸ್ತೀವಿ. ನಿಮ್ಮ ಕಡೆನೂ ಇದೇ ಥರ ಮಾಡಿಸ್ತೀರಾ ಇಲ್ವೋ ಗೊತ್ತಿಲ್ಲ. ಸೊ ನಾವು ಯಾವಾಗಲೂ ಇದೇ ಥರ ಮಾಡ್ತೀವಿ. ಇಷ್ಟೇ, ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.